ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿನ್ನೆ ನಿಮ್ಗೆ ಕ್ಲಿಯರ್ ಆಗಿ ಕೆಲವೊಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದೆ. 1 ವರ್ಷ ಚಿನ್ನನ ಖರೀದಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಎಲ್ಲರಿಗೂ ದೇಶಾದ್ಯಂತ ಅಂತ ಹೇಳಿ. ಏನಕ್ಕೆ ಅಂತ ನಾನು ಸ್ಮಾಲ್ ಆಗಿ ನಿನ್ನೆ ನಿಮ್ಗೊಂದು ವಿಚಾರಣೆ ಹೇಳ್ದೆ. ಬಟ್ ಇನ್ನೊಂದು ಇನ್ನೊಂದು ವಿಚಾರಣೆ ನಿಮ್ಮ ಹತ್ರ ಮಾತಾಡೋದಾದ್ರೆ, ಆಕ್ಚುಲಿ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಚಿನ್ನ ಇರೋದು USA ಹತ್ರ. ಅಮೆರಿಕಾದಲ್ಲಿ ಹೈಯೆಸ್ಟ್ ಚಿನ್ನ ಇದೆ. ಸೊ ಈಗ ಮಾರ್ಕೆಟ್ ಹೆಂಗೆ ಅಂದ್ರೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದ್ರೆ, ನಮ್ಮ ಒಂದು ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ, ಮದುವೆ ಹರಿದಿನ ಬಂತು ಅಂತ ಅಂದ್ರೆ ಫಸ್ಟ್ ನಾವುಗಳೆಲ್ಲ ಏನ್ ಮಾಡ್ತೀವಿ ಹೇಳಿ, ಚಿನ್ನ ಖರೀದಿ ಮಾಡ್ತೀವಿ. ಚಿನ್ನ ಖರೀದಿ ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ ಖರೀದಿ ಮಾಡೋದ್ ನಾವು ಮಾಡೇ ಮಾಡ್ತೀವಿ. ಸೊ ಈಗ ಏನಾಗುತ್ತೆ, ಖರೀದಿ ಮಾಡೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬೆಲೆ ಜಾಸ್ತಿ ಆಗ್ತಾ ಇದೆ. ಮೋದಿ ಅವರು ಏನಕ್ಕೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು ಅಂತ ಅಂದ್ರೆ, ಒಂದು, ಈಗ ನಾವು ಚಿನ್ನ ಖರೀದಿ ಮಾಡೋದಿನ ಕಮ್ಮಿ ಮಾಡಿದ್ರೆ ಅಮೆರಿಕಾದವ್ರು ಏನ್ ಮಾಡ್ತಾರೆ, ಚಿನ್ನನ ಕೊಂಡ್ಕೊಳ್ತಾ ಇಲ್ಲ ಯಾರುನು, ನಮ್ಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮ್ಮಿ ದರದಲ್ಲಿ ಚಿನ್ನನ ಮಾರಾಟಕ್ಕೆ ಇಡ್ತಾರೆ. ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಗಳಲ್ಲಿ ನಮ್ಗೆ ಕಮ್ಮಿ ಆಗುವಂತದ್ದಾಗಿರ್ಬೋದು, ಡಾಲರ್ ಪ್ರೈಸ್ ಕಮ್ಮಿ ಆಗುವಂತದ್ದಾಗಿರ್ಬೋದು, ಇದೆಲ್ಲದ್ರ ಮೇಲೂ ಇದು ತುಂಬಾ ದೊಡ್ಡ ಪ್ರಭಾವನ ಬೀಳುತ್ತೆ. ಸೊ ಕಮ್ಮಿ ಪ್ರೈಸ್ ಅಲ್ಲಿ USA ದವರು ಚಿನ್ನನ ಮಾರಾಟಕ್ಕೆ ಇಡ್ತಾರೆ. ಆ ಟೈಮಲ್ಲಿ ಚಿನ್ನದ ಬೆಲೆನ ನಾವು ಖರೀದಿ ಮಾಡಿದ್ರೆ ನಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ ನಿಮಗೆ ಏನಕ್ಕೆ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು ಅಂತ. ಆದ್ರೂ ತುಂಬಾ ಜನ ಕೇಳೋದಿಲ್ಲ ಬಿಡಿ, ನಮ್ಗೆ ಏನಾಗ್ಬೇಕು, ನಮ್ದು ಆಯ್ತು, ನಮ್ ಕೆಲಸ ಆಯ್ತು ಬಿಡಿ ಅಂತ. ಬಟ್ ಆಕ್ಚುಲಿ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಕಮ್ಮಿ ಆಗುವಂತ ಸಾಧ್ಯತೆಗಳು ಇದೆ. ಬಟ್ ಇವಾಗ ಇದನ್ನ ಅವಾಯ್ಡ್ ಮಾಡಿದ್ರೆ ಮುಂದಕ್ಕೆ ಕಮ್ಮಿ ಆಗುತ್ತೆ. ತಗೋತಾನೆ ಇದೀನಿ ಅಂತ ಅಂದ್ರೆ ಇದು ಕಮ್ಮಿ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಇದೊಂದು ಇನ್ಫಾರ್ಮೇಶನ್ ಬಂದಿರುವಂತದ್ದು. ಸೊ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನೋಡ್ಬಿಡೋಣ. ಇವತ್ತು ಚಿನ್ನದ ಬೆಲೆ ಏರಿಕೆ ಆಗಿದೆ. ಇವತ್ತು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗಿದೆ. ಎಷ್ಟಾಗಿದೆ, GST ಮೇಕಿಂಗ್ ವೇಸ್ಟೇಜ್ ಆಡ್ ಆಗಿರಲ್ಲ, ಅದು ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 24 ಕ್ಯಾರೆಟ್ ಚಿನ್ನ 15,398, ನೆನೆ 15,344. 10 ಗ್ರಾಮ್ ಚಿನ್ನಕ್ಕೆ 1,53,980, ನೆನೆ 1,53,440. ನೆನೆಗೂ ಇವತ್ತು 54 ರೂಪಾಯಿ ಇನ್ಕ್ರೀಸ್ ಆಗಿದೆ 1 ಗ್ರಾಮ್ಗೆ. 540 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 14,115 ರೂಪಾಯಿ, ನೆನೆ 14,065 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,41,150, ನೆನೆ 1,40,650. ನೆನೆಗೂ ಇವತ್ತು 50 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 500 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ 11,549 ರೂಪಾಯಿ, ನೆನೆ 11,508 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,15,490, ನೆನೆ 1,15,080. ನೆನೆಗೂ ಇವತ್ತು 41 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 410 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ 10 ಗ್ರಾಮಿನ ಚಿನ್ನಕ್ಕೆ. ನಾನು ಹೇಳಿದ್ನಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲ್ಲ ಕಮ್ಮಿ ಆಗ್ಬೇಕು, ಎಲ್ಲ ಬೇಕು ಅಂತ ಅಂದ್ರೆ ಇವಾಗಿಂದ ನಾವು ಕಟ್ ಡೌನ್ ಮಾಡಿದ್ರೆ ಮುಂದಕ್ಕೆ ಕಮ್ಮಿ ಆಗುತ್ತಿಲ್ಲ ಅಂದ್ರೆ ಆಗಲ್ಲ. ಬೆಳ್ಳಿಯ ದರ ಏಕಾಏಕಿ ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಆಗಿದೆ. 15,000 ರೂಪಾಯಿ 1 kg ಬೆಳ್ಳಿಗೆ ಜಾಸ್ತಿ ಆಗಿದೆ. ಇವತ್ತು 15 ಗ್ರಾಮ್ 1 ಗ್ರಾಮ್ಗೆ ಬೆಳ್ಳಿಗೆ ಜಾಸ್ತಿ ಆಗಿ ಇವತ್ತು 190 ರೂಪಾಯಿ ಬಂದಿದೆ. 290 ರೂಪಾಯಿ, ಸಾರಿ 190 ಅಲ್ಲ, 290 ರೂಪಾಯಿ. 290 ರುಪೀಸ್ ಇದೆ. ಆಕ್ಚುಲಿ 265 270 ತನಕನೇ ಇರ್ತಿತ್ತು. ಬಟ್ ಏಕಾಏಕಿ ದಿಢೀರ್ ಅಂತ ಇವತ್ತು ಬೆಳ್ಳಿಯ ದರ ಜಂಪ್ ಆಗಿದೆ. 15,000 ರೂಪಾಯಿ ಅಂದ್ರೆ 15 ರೂಪಾಯಿ ಜಾಸ್ತಿ ಆಗಿ 290 ರುಪೀಸ್ ಇವತ್ತು 1 ಗ್ರಾಮಿನ ಬೆಳ್ಳಿ ಮಾರ್ಕೆಟ್ ವ್ಯಾಲ್ಯೂ ಆಗುತ್ತೆ. ಸೊ ಆಲ್ಮೋಸ್ಟ್ ಮತ್ತೊಮ್ಮೆ 3 ಲಕ್ಷ ಹತ್ತತ್ರ ಬರುತ್ತೆ. GST ಮೇಕಿಂಗ್ ಹಾಕಿದ್ರೆ ನಿಮ್ಗೆ 3 ಲಕ್ಷ ಹತ್ತತ್ರ ಬಂದುಬಿಡ್ತು. ಬೆಳ್ಳಿ ದರನು ಸಡನ್ ಆಗಿ ಇನ್ಕ್ರೀಸ್ ಆಯ್ತು. ಲಾಸ್ಟ್ ವೀಕ್ ಅಂತೂ ಏನು ಬದಲಾವಣೆ ಆಗಿರಲಿಲ್ಲ. ಬಟ್ ಈ ವಾರದಲ್ಲಿ ಟಕ್ಕನಾಗಿ ಜಂಪ್ ಆಗೋಯ್ತು ಬೆಳ್ಳಿಯ ದರ. ಸೊ ಚಿನ್ನ ಬೆಳ್ಳಿ ಇವತ್ತು ಭಯಂಕರವಾಗಿ ಏರಿಕೆ ಆಗಿದೆ. ಸೊ ನೋಡಿ, ಪ್ಲಾನ್ ಮಾಡ್ಕೊಳ್ಳಿ. ಹೇಳಿದಾರಲ್ಲ, ಕೆಲವೊಂದಷ್ಟು ವಿಚಾರಗಳನ್ನ ಸೀರಿಯಸ್ ಆಗಿ ತಗೊಂಡು ಗಮನದಲ್ಲಿ ಇಟ್ಕೊಂಡ್ರೆ ಮುಂದಕ್ಕೆ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಬೆಲೆ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಬೇಕಾದ್ರೆ ಖರೀದಿ ಮಾಡಿ, ಇಲ್ಲ ಅಂತಂದ್ರೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, ಆರಾಮಾಗಿರಿ, ಸರಿನಾ? ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ಇನ್ನಷ್ಟು ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.